ನೋಡಿ, ಹಿಂಗೆ ಕಲಾಪದಲ್ಲಿ ಸದ್ದು ಗದ್ದಲ ಸಿಕ್ಕಾಪಟ್ಟೆ ಜೋರಾಗ್ತಿತ್ತು. ಯಾರು ಏನು ಮಾತಾಡ್ತಿದ್ದಾರೆ ಅನ್ನೋದೇ ಕೇಳಿಸ್ತಾ ಇರಲಿಲ್ಲ. ಹಿಂಗೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರು ಗರಂ ಆಗ್ತಾರೆ. ಪ್ರತಿಪಕ್ಷಗಳ ಗದ್ದಲಕ್ಕೆ ಕೆರಳಿ ಕೆಂಡವಾಗ್ತಾರೆ ಸ್ಪೀಕರ್ ಯು ಟಿ ಖಾದರ್ ಅವರು. ನೀವು ಹಿಂಗೆ ಗಲಾಟೆ ಮಾಡ್ತಾ ಇದ್ರೆ ತೆಗೆದು ಬಿಸಾಡ್ತೀನಿ. ಗಲಾಟೆ ಮಾಡೋದು ಬಿಟ್ಟು ನಿಮ್ಮ ಸೀಟಲ್ಲಿ ಕೂತ್ಕೊಳ್ಳಿ. ಸಿಎಂ ಮಾತು ಕೇಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಹೊರಗೋಗಿ. ಹೀಗೆ ವಿಪಕ್ಷ ಸದಸ್ಯರಿಗೆ ಹೇಳುವಂತ ಸಂದರ್ಭದಲ್ಲಿ ಗೆಟ್ ಔಟ್ ಅಂತ ಕೂಡ ಹೇಳ್ತಾರೆ ಸ್ಪೀಕರ್ ಯು ಟಿ ಖಾದರ್. ಅವ್ರ ಮಾತಿಗೆ ಬಿಜೆಪಿ ಸದಸ್ಯರು ಕೆರಳ್ತಾರೆ. ಯಾರನ್ನು ಬಿಸಾಡ್ತೀರಾ ಸ್ವಾಮಿ? ಹೆಂಗಂದ್ರೆ ಹಂಗೆ ಮಾತಾಡ್ತೀರಲ್ಲ ನೀವು. ಬೇಕಾದ್ರೆ ಕಾಂಗ್ರೆಸ್ನವರ ಎದ್ ಬಿಸಾಡ್ಸಿ. ಇವ್ರು ಯಾವ ಸೀಮೆ ಸ್ಪೀಕರ್ ಅಂತ ಹೇಳಿ ಸಿ ಪಾಟೀಲ್ ಅವರು ಗರಂ ಆಗ್ತಾರೆ. ಹಿಂಗೆ ಇವತ್ತು ಕಲಾಪ ಸದ್ದು ಗದ್ದಲಿಗೆ ಸಾಕ್ಷೀಕರಿಸ್ತೀವಿ. ಈ ವಿಡಿಯೋ ನೋಡಿ. ಗೊತ್ತಿದೆ ನೀವು ಅಂಬೇಡ್ಕರ್ ಆಗ್ತಿದ್ರೆ ದಯವಿಟ್ಟು ಸದನ ಬಿಟ್ಟು ಹೋಗಿ, ಅಥವಾ ನಾನೇ ನಿಮ್ಮನ್ನ ತೆಗೆದು ಬಿಸಾಡಬೇಕಾಗ್ತದೆ. ನಾನು ಯಾರಂತ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ. ಇದಕ್ಕೆ ಆಯ್ತು, ಒಂದು ಹೋಗಿ ನೀವು ಹೊರಗಡೆ. ಅದನ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಆಯ್ತು, ಕೂತ್ಕೊಳ್ಳೀಗ. ನಿಮ್ಗೆ ಇಲ್ಲದೆ ಹೊರಗೆ ಹೋಗಿ. ಆಯ್ತಾ, ಇಲ್ಲಿ ಕೇಳಿಗ ನೀವು ಹೊರಗೆ ಹೋಗಿ. ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ. ಯಾರಿಗೆಲ್ಲ ಆಯಾಸ ಆಗಿದೆ ನೀರು ಇಲ್ಲಿ ತಂದು ಕೂತ್ಕೊ ಕುಡೀರಿ. ಹೊರಗೆ ಹೋಗ್ಬೇಡಿ, ಇಲ್ಲಿ ಕೂತ್ಕೊಳ್ಳೀಗ. ಮುಂದುವರಿಸಿದ್ದಾವು. ನಿನ್ನ ಸೀಟಿಗೆ ಒಂದು ಮಾತಾಡಿ. ಆಯ್ತು, ಹೊರಗೆ ನಡ್ರಿ. ಕೆಡವು ಮಾತಾಡಿ. ಆಯ್ತು ಕೂತ್ಕೊಳ್ಳೀಗ. ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾಡೋದು ಗೊತ್ತಿದೆ. ಆಯ್ತು, ಮಾತಾಡಿ. ಯಾರು ಮಾಡ್ತಾರೆ ಗೊತ್ತಿದೆ. ವಿಚಾರ ಮಾತಾಡಿ. ಬರೀ ಮಂಗಳೂರಿನರ್ಧ ಗಲಾಟೆಯಲ್ಲಿ. ಆಯ್ತು, ನೀವ್ಯಾಕೆ ಆಡಳಿತ ಪಕ್ಷದ ನಿಮ್ಗೆ ಏನಾಗಿದೆ? ಆಯ್ತು ಖಂಡಿತವಾಗಿಯೂ ಬಿಸರ್ದಂತೆ ಎತ್ತಿ ಹೊರಗೆ ಬಿಸರ್ದಂತೆ ಹೇಳಿ ಅದಕ್ಕೆ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ. ಯಾವ ಅಧ್ಯಕ್ಷರು ಏನ್ ಮಾತಾಡಲ್ಲ. ಆಯ್ತು, ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಇದೇ ಸೀಮೆ ಅಧ್ಯಕ್ಷ ಸರ್, ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ನೀವು ಆಯ್ತು ಮತ್ತೆ ತೋರಿಸ್ತೇನೆ ನಾನು ಏನಂತ ಹೇಳಿ. TSP ಬಗ್ಗೆ ಮಾತಾಡ್ತಾ ಇದ್ದು ಖರ್ಗೆ ಅವ್ರನ್ನ ಬಿಸಾಡ್ತೀರಾ? ಇವರು ಮಧ್ಯದಲ್ಲಿ ಎದ್ದು ಆಯ್ತು ಸರ್, ಅಂಬೇಡ್ಕರ್ ಬೆಲ್ಲದವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಸರ್ಕಲ್ ಕಟ್ಟಿ ಮಾರ. ಎಷ್ಟು ವರ್ಷ ಅಂಬೇಡ್ಕರ್ ಸರ್ಕಲ್ ಕಟ್ಟೋದು ನೀವು? ಒಂದು ಸರ್ಕಲ್ ಕಟ್ಟೋದು ಯೋಗ್ಯತೆ ಮಂಗಳೂರು ನಗರದಲ್ಲಿ ಆಗಲಿಲ್ಲ. ಇಲ್ಲಿ ಮಾತಾಡ್ತಾ ಇರೋದು ನೀವು. ಆಗ್ತಿದ್ರೆ ದಯವಿಟ್ಟು